ಬೇರೆ ಬೇರೆ ರಾಜ್ಯಗಳಲ್ಲಿ ಲಾಠಿ ಮಾಡಿದಂತ ವ್ಯವಸ್ಥೆ ನೋಡೇ ನಾವು. ಯಾರು ಲಾಠಿ ಚಾರ್ಜ್ ಮಾಡ್ಯಾರ ಅವ್ರೆಲ್ಲರೂ ಮನೆಗೆ ಹೋಗ್ಯಾರ. ಇವತ್ತ ಯುವಕರ ಮೇಲೆ ಲಾಠಿ ಚಾರ್ಜ್ ಮಾಡಿ ಇವತ್ತ ಪ್ರಧಾನರು ಯಾಕೆ ರಾಜೀನಾಮೆ ಕೊಡಬಾರ್ದು? ಅಷ್ಟಾಕೆ ಹಿಡಿಬೇಕು ಅವರು. ಇಡೀ ದೇಶಕ್ಕೆ ಒಂದು ಕೆಟ್ಟ ವ್ಯವಸ್ಥೆ ಆಯ್ತು, ಅದನ್ನ ಅರಗಿಸ್ಕೊಳಕ್ ಆಗೋದಲ್ಲ. ಅದಕ್ಕೆ ಇವತ್ತು ಅವ್ರು ತಕ್ಷಣ ರಾಜೀನಾಮೆ ಕೊಡ್ಬೇಕಿತ್ತು. ಮತ್ ಇವತ್ತು ಯುವಕರ ಮೇಲೆ ಏನ್ ಲಾಠಿ ಚಾರ್ಜ್ ಮಾಡ್ಯಾರ, ಕೇಂದ್ರ ಸರ್ಕಾರ ಅದ್ರ ಹೊಣೆ ಹೊರಬೇಕು, ಪ್ರಧಾನಮಂತ್ರಿಗಳು ಅದ್ರ ಹೊಣೆ ಹೊರಬೇಕಾಗತ್ತೆ. ಇವತ್ತು ಇಂಥ ವ್ಯವಸ್ಥೆಯಲ್ಲಿ ತಂದ್ಬಿಟ್ರೆ ದೇಶನ ಎಲ್ಲಿಗೆ ಹೋಗುದು ನಾವು? ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಕೊಡ್ತೇವೆ ಅಂತ ಹೇಳಿದ್ರಿ. ನೀವು 14 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು 28 ಕೋಟಿ ಉದ್ಯೋಗ ಕೊಡ್ಬೇಕಿತ್ತು. ಎಲ್ಲಿ ಕೊಡಕ್ ಸಾಧ್ಯ ಆಗಿದೆ? ಅದಕ್ಕೆ ನಮ್ಗೆ ಇರ್ತಕ್ಕಂಥ ಗುರಿ ಒಂದ, ಯಾವುದೇ ಪರಿಸ್ಥಿತಿಯೊಳಗ ಯುವಕರಿಗೆ ತೊಂದರೆ. ಇವತ್ತು ರಾಜ್ಯದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ದಾಗಿರ್ಬೋದು, ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಆಗಿ ಇಮ್ಮಿಡಿಯೇಟ್ ಆಗಿ 1 ವರ್ಷದಲ್ಲಿ 72,000 ಹುದ್ದೆಗಳನ್ನ ಭರ್ತಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಮತ್ ನೀವ್ಯಾಕೆ ತಗೊಳ್ದಲ್ಲ? ರೈಲ್ವೆದಾಗ ಎಷ್ಟು ಖಾಲಿ ಅದಾವು, BSNL ದಾಗ ಎಷ್ಟು ಖಾಲಿ ಅದಾವು, ಬೇರೆ ಬೇರೆ ಕೇಂದ್ರ ಸರ್ಕಾರದ ಕೆಳಗಿರ್ತಕ್ಕಂಥ ಹುದ್ದೆಗಳು ಎಷ್ಟು ಖಾಲಿ ಅದಾವು? ನೀವು ಒಂದ್ ಬಾರಿ ತುಂಬ್ರೆ ನೋಡೋಣ ದೇಶದಾಗ ಎಲ್ಲ ಕಡೆ. ಅದು ಮಾಡಿದ್ರೆ ಇದ್ರೆ ಮಾಡ್ಕೊತ ಕೊಡೋದು ಒಳ್ಳೇದಲ್ಲ. ಹೆಂಗಿದ್ರು ಜನ ನಮ್ಮ ಪರವಾಗಿದ್ರೆ ದಯವಿಟ್ಟು ತಿಳ್ಕೊಬೇಡಿ. ಒಂದ್ಸಲ ಕಾಲಚಕ್ರ ಉಲ್ಟಾ ಆದ್ರೆ ಎಲ್ಲ ಉಲ್ಟಾ ಆಗತ್ತ. ಇಡೀ ವಿರೋಧ ಪಕ್ಷಗಳು ಮಾನ್ಯ ಒಂದಾಗಿ ಹೊರಗಡೆ ಬಂದು, ಅದಕ್ಕೆ ಅಂತ ವ್ಯವಸ್ಥೆ ಆಗಬಾರ್ದು. ಅದಕ್ಕೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ನಡಿಬೇಕು, ಯುವಕರ ಪರ ನಿರ್ಧಾರ ಮಾಡ್ಬೇಕು. ಲಾಠಿ ಚಾರ್ಜ್ ಮಾಡಿದಂತ ವ್ಯವಸ್ಥೆಯನ್ನ ಕೇಂದ್ರ ಸರ್ಕಾರದ ಜವಾಬ್ದಾರಿ ತಗೋಬೇಕು.